ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯವರಿಗೂ ವಂದಿಸುತ್ತಾ, ಇವತ್ತು ನನಗೆ ಬಂದ ವಿಷಯ ಸಜ್ಜನ ಸಾಂಗತ್ಯ. ಕಳೆದ ಸತತ 3-4 ದಿವಸಗಳಿಂದ ನಾವು ಪತ್ರಿಜಿಯವರ 18 ಸೂತ್ರಗಳನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಅದನ್ನು ನಮ್ಮ ಕೂಡಿದಷ್ಟು ನಮ್ಮ ಶಕ್ತಿಯಾನುಸಾರ ನಾವು ಅದನ್ನು ಆಚರಣೆಗೆ ತರಲು ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯ ಅಂದ್ರೆ ಏನು? ಸಜ್ಜನರು ಅಂದ್ರೆ ಯಾರು? ಒಳ್ಳೆಯ ಜನರು. ಸಜ್ಜನರು ಕೇವಲ ಒಳ್ಳೆಯವರು ಎಂದು ಮಾತ್ರವಲ್ಲ, ಅದು ಯಾರು ಧ್ಯಾನವನ್ನು ಮಾಡುತ್ತಾರೋ, ಯಾರು ಆತ್ಮನನ್ನು ಅರಿಯುತ್ತಾರೋ ಅವರೇ ಸಜ್ಜನರು. ಸಜ್ಜನರು ಅಂದ್ರೆ ಒಳ್ಳೆಯವರು ಮಾತ್ರ ಅಲ್ಲ, ಧ್ಯಾನ ಮಾಡುವವರು, ಧ್ಯಾನ ಮಾಡಿ ಆತ್ಮನನ್ನು ಅರಿತುಕೊಳ್ಳುವವರೇ ಸಜ್ಜನರು ಅಂತ ನಮ್ಮ ಗುರುಗಳು ಹೇಳ್ತಾರೆ. ಅಂತ ಸಜ್ಜನರ ಜೊತೆ ಕೂಡಿ ಇರುವುದೇ ಸಜ್ಜನ ಸಾಂಗತ್ಯ. ಈಗ ಸಜ್ಜನರು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಸಜ್ಜನ ಸಾಂಗತ್ಯವನ್ನು ಮಾಡಲೇಬೇಕು. ಅಂದ್ರೆ ಅಜ್ಞಾನವನ್ನು ಹೋಗಲಾಡಿಸಲು, ಕಳೆದುಕೊಳ್ಳಲು ಧ್ಯಾನಿಗಳ ಸಹವಾಸ ಎಷ್ಟು ಮುಖ್ಯ ಎಂಬುದನ್ನು ನಮ್ಮ ಗುರುಗಳಲ್ಲಿ ತಿಳಿಸ್ತಾ ಇದ್ದಾರೆ. ಅಜ್ಞಾನಿಗಳ ಸಾಂಗತ್ಯ ಮಾಡಿದ್ರೆ ಏನಾಗ್ತಾರೆ? ಅಜ್ಞಾನಿಗಳಾಗ್ತಾರೆ. ಸುಜ್ಞಾನಿಗಳ ಸಾಂಗತ್ಯ ಮಾಡಿದರೆ ಸುಜ್ಞಾನಿಗಳಾಗ್ತಾರೆ ಅಂತ ಹೇಳ್ತಾರೆ. ಸಜ್ಜನ ಸಾಂಗತ್ಯ ಎಂದರೆ ಯಾರು ಧ್ಯಾನ ಪ್ರಕ್ರಿಯೆಯಲ್ಲಿ ಇರುತ್ತಾರೋ, ಯಾರು ಆತ್ಮ ಜ್ಞಾನದಲ್ಲಿರುತ್ತಾರೋ ಅವರೇ ಸಜ್ಜನರು. ಸಜ್ಜನರು ಅಂದ್ರೆ ಯಾರು ಧ್ಯಾನ ಮಾಡಿ ಆತ್ಮಜ್ಞಾನವನ್ನು ಪಡ್ಕೊಂಡಿರ್ತಾರೋ ಅವರೇ ಸಜ್ಜನರು. ಅವರ ಜೊತೆಗೂಡಿ ಇರುವುದೇ ಸಜ್ಜನ ಸಾಂಗತ್ಯ. ಇಲ್ಲಿ ಶಂಕರಾಚಾರ್ಯರು ಒಂದು ಭಜಗೋವಿಂದಂ ಶ್ಲೋಕವನ್ನು ಹೇಳ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ. ಈ ಸತ್ಸಂಗತ್ವೇ ಸತ್ಸಂಗ ಅಂದ್ರೆ ಒಳ್ಳೆಯವರ ಸಹವಾಸ, ಸತ್ ಸಂಘ ಅಂತ. ಒಳ್ಳೆಯವರ ಸಹವಾಸ ಮಾಡೋದು ಸತ್ಸಂಗ ಅಂತ. ಒಳ್ಳೆಯವರ ಸಹವಾಸದಿಂದ ಕೆಟ್ಟ ವಿಷಯಗಳ ಮೇಲಿನ ಮೋಹ ಹೋಗುತ್ತೆ. ನಿಸ್ಸಂಗತ್ವ ಅಂದ್ರೆ ಕೆಟ್ಟ ವಿಷಯಗಳು, ಅವುಗಳ ಮೇಲಿನ ಮೋಹ ಹೋಗುತ್ತೆ. ಈ ನಿಸ್ಸಂಗತ್ವೇ ನಿರ್ಮೋಹತ್ವಂ ಅಂದ್ರೆ ಈ ಕೆಟ್ಟ ವಿಷಯಗಳ ಮೋಹ ಹೋಗುದ್ರಿಂದ ನಾವು ಏನಾಗ್ತೀವಿ ಅಂದ್ರೆ ನಾವು ನಿರ್ಮೋಹ ಅಂದ್ರೆ ಮನಸ್ಸು ಮೋಹದಿಂದ ದೂರವಾಗ್ತದೆ, ಮನಸ್ಸು ಸ್ಥಿರವಾಗ್ತದೆ ಅಂತ ಹೇಳ್ತಾರೆ. ನಿರ್ಮೋಹತ್ವೇ ನಿಶ್ಚಲ ತತ್ವಂ, ಮನಸ್ಸು ಸ್ಥಿರವಾದಾಗ ಪರಮಾತ್ಮನ ಅರಿವಾಗುತ್ತದೆ. ಹಾಗೇನೆ ನಿಶ್ಚಲ ತತ್ವೇ ಜೀವನ್ ಮುಕ್ತಿ, ಯಾವಾಗ ಸತ್ಯದ ಅರಿವಾಗುತ್ತದೆಯೋ ಆಗಲೇ ಮನುಷ್ಯ ಮುಕ್ತಿಯನ್ನು ಪಡೆಯುತ್ತಾನೆ. ಅಂದರೆ ಜೀವನದಲ್ಲಿ ಎಷ್ಟೇ ಶಾಸ್ತ್ರಗಳನ್ನು ಓದಿದರೂ, ತೀರ್ಥಯಾತ್ರೆ ಮಾಡಿದರೂ ಸಜ್ಜನರ ಸಹವಾಸವಿಲ್ಲದೆ ಮುಕ್ತಿ ಸಿಗುವುದು ಕಷ್ಟ. ಜ್ಞಾನಿಗಳ ಒಡನಾಟವು ಇನ್ನೊಂದು ಕಡೆ ಇನ್ನೊಂದು ಶ್ಲೋಕ ಹೇಳ್ತಾರೆ, ಅದೇ ಭಜಗೋವಿಂದಂ ಇದ್ರದ್ದು. ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೆ ನೌಕಾ ಅಂತ. ತ್ರಿಜಗತಿ ಅಂದ್ರೆ 3 ಜಗತ್ತಿನಲ್ಲಿ 3 ಲೋಕಗಳಲ್ಲಿ ಸಜ್ಜನರ ಅಥವಾ ಜ್ಞಾನಿಗಳ ಸಹವಾಸವು ಅತ್ಯಂತ ಶ್ರೇಷ್ಠವಾದುದು. ಲೌಕಿಕ ಜೀವನವೆಂಬ ಸಾಗರವನ್ನು ದಾಟಲು ಸಜ್ಜನರ ಸಹವಾಸವು ಕೇವಲ ಒಂದು ಕ್ಷಣದ ಸತ್ಸಂಗವು ಮನುಷ್ಯನ ಅಜ್ಞಾನವನ್ನು ದೂರ ಮಾಡಿ ಮುಕ್ತಿಯ ದಾರಿಯನ್ನು ತೋರಿಸಬಲ್ಲದು. ಅಂದ್ರೆ ಒಂದು ಕ್ಷಣ ನಾವು ಯಾರಾದ್ರೂ ಸಜ್ಜನರ ಜೊತೆ ಸೇರಿದ್ರೆ ಆ ಒಂದು ಕ್ಷಣದಿಂದ ನಾವು ನಮ್ಮ ಅಜ್ಞಾನ ಎಲ್ಲ ದೂರ ಆಗಿ ನಾವು ಮುಕ್ತಿ ಕಡೆಗೆ ಹೋಗ್ತೀವಂತೆ. ಅದೇ ನಾವೀಗ ಧ್ಯಾನಕ್ಕೆ ಬರ್ತೀವಿ ನೋಡಿ, ಧ್ಯಾನಕ್ಕೆ ಬರುವ ಒಂದು ತಿರುವು, ಅದು ಆಕ್ಚುಲಿ ಆ ಒಂದು ತಿರುವು, ಆ ತಿರುವು ನಮ್ಮನ್ನು ಮುಕ್ತಿ ಕಡೆಗೆ ಕರ್ಕೊಂಡು ಹೋಗುವ ಒಂದು ಸಾಧ್ಯತೆ ಇದೆ. ಅದಕ್ಕೆ ಹೇಳ್ತಾರೆ, ಒಂದು ಕ್ಷಣದ ಒಂದು ಸಜ್ಜನ ಅವರ ಸಹವಾಸ ಕೂಡ ನಮ್ಮನ್ನು ಮುಕ್ತಿ ಕಡೆಗೆ ತಗೊಂಡು ಹೋಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಈ ಭವಸಾಗರ, ನಮ್ಮನ್ನು ಭವಸಾಗರದಿಂದ ಈ ಜ್ಞಾನಿಗಳ ಒಡನಾಟ ಪಾರು ಮಾಡುತ್ತದಂತೆ. ಅಂದ್ರೆ ದುಃಖ ಸಾಗರ, ಭವಸಾಗರ ಅಂದ್ರೆ ದುಃಖ ಸಾಗರ. ನಾವು ನಾವು ಯಾವತ್ತೂ ಆನಂದದಲ್ಲೇ ಇರ್ತೀವಿ. ನಾವು ದುಃಖಿಗಳಾಗುವುದೇ ಇಲ್ಲ. ದುಃಖ ಸಾಗರದಿಂದ ಭವಸಾಗರದವರೆಗೆ ದಾಟಿಸುವ ನೌಕೆಯೇ ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯ ಎಂಬುದು ಒಂದೇ ಒಂದು ನೌಕೆ, ನಮ್ಮನ್ನು ದುಃಖ ಸಾಗರದಿಂದ
ಸುಖ ಸಾಗರ ಅಂದ್ರೆ ಈ ನಾವು ಇದಕ್ಕೆ ಯಾವ್ದಕ್ಕೆ ಭವಸಾಗರದಿಂದ ನಮ್ಮನ್ನು ಪಾರು ಮಾಡುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಆದಿಶಂಕರಾಚಾರ್ಯರು ಈ ಶ್ಲೋಕದ ಮೂಲಕ ಮನುಷ್ಯನಿಗೆ ಸತ್ಸಂಗದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಮಹತ್ವಪೂರ್ಣವಾಗಿದೆ ಈ ಸಜ್ಜನ ಸಾಂಗತ್ಯ ಎಂಬುದನ್ನು ನಮ್ಮ ಶಂಕರಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಲೌಕಿಕ ವ್ಯಾಮೋಹಕ್ಕಿಂತ ಜ್ಞಾನಿಗಳ ಒಡನಾಟ ಶ್ರೇಷ್ಠ ಎಂಬುದು ಇದರ ಸಾರ. ಮುಂದೆ ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಸಜ್ಜನರ ಕೆಟ್ಟ ವಿಷಯಗಳ ಮೇಲಿನ ಈ ಮೋಹ ಕಡಿಮೆ ಆಗ್ತದೆ, ಮನಸ್ಸು ಸ್ಥಿರವಾದಾಗ ಪರಮಾತ್ಮನ ಅರಿವಾಗುತ್ತದೆ, ಯಾವಾಗ ಸತ್ಯದ ಅರಿವಾಗುತ್ತೆಯೋ ಆಗಲೇ ಮನುಷ್ಯ ಮುಕ್ತಿಯನ್ನು ಪಡೆಯುತ್ತಾನೆ ಅಂತ. ಈ ಜ್ಞಾನಿಗಳ ಒಡನಾಟ ಆಯ್ತಲ್ಲ, ಈಗ ನಮ್ ಭವಸಾಗರದಿಂದ ದುಃಖದಿಂದ ಪಾರ್ ಮಾಡ್ತದೆ ಅಂತ ಹೇಳ್ತಾರೆ. ಇಲ್ಲಿ ಈ ನೆಕ್ಸ್ಟ್ ಏನು ಬರುತ್ತಂದ್ರೆ, ಸಜ್ಜನ ಸಾಂಗತ್ಯದಿಂದ ಯಥಾರ್ಥ ಅಂದ್ರೆ ಸತ್ಯ ಬೋಧನೆ ಆಗ್ತದೆ. ಸಜ್ಜನ ಸಾಂಗತ್ಯದಿಂದ ಸತ್ಯ ಬೋಧನೆ ಆಗುತ್ತದೆ. ನಾವೆಲ್ಲರೂ ಆತ್ಮಸ್ವರೂಪಿಗಳು, ಮೃತ್ಯುಂಜಯರು ಎಂದು ತಿಳಿಯುತ್ತದೆ. ಅಂದರೆ ಶರೀರ ಸತ್ತು ಹೋಗುತ್ತದೆ, ಆತ್ಮ ಸಾಯುವುದಿಲ್ಲ ಎಂಬ ಅರಿವು ನಮಗೆ ಉಂಟಾಗುತ್ತದೆ. ಈ ವಿಷಯವನ್ನು ತಿಳಿದುಕೊಳ್ಳುವುದೇ ಜ್ಞಾನ ಅಂತ ಗುರುಗಳು ಹೇಳ್ತಾರೆ. ಈ ಒಂದು ಶರೀರ ಸಾಯುತ್ತದೆ, ಆತ್ಮ ಉಳಿದುಕೊಳ್ಳುತ್ತದೆ. ಅಂದ್ರೆ ನಾವು ಶರೀರ ಅಲ್ಲ, ನಾವು ಆತ್ಮ ಪದಾರ್ಥ ಎಂಬುದನ್ನು ತಿಳಿದುಕೊಳ್ಳುವುದೇ ಜ್ಞಾನ. ಈ ಜ್ಞಾನವು ಸಜ್ಜನರ ಜೊತೆ ಕಳೆದಾಗ ಮಾತ್ರ ಸುಲಭವಾಗಿ ತಿಳಿಯುತ್ತದೆ. ಸಜ್ಜನರು ಎಂದರೆ ಅನುಭವ ಇರುವವರು. ಸಜ್ಜನ ಸಾಂಗತ್ಯ ಎಂದರೆ ಸುಮ್ಮನೆ ಕುಳಿತುಕೊಂಡು ಹರಟೆ ಹೊಡೆಯುವುದು ಅಲ್ಲ, ಆತ್ಮ ವಿಚಾರ ಮಾಡುವುದು, ಧ್ಯಾನದ ಅನುಭವಗಳನ್ನು ಹಂಚಿಕೊಳ್ಳುವುದು. ಈ ಆತ್ಮ ವಿಚಾರ, ನಾವು ಶರೀರ ಅಲ್ಲ ಅಂತ ಹೇಳ್ಕೊಂಡು ಆತ್ಮದ ವಿಚಾರವನ್ನೇ ಮಾತನಾಡುವುದು ಮತ್ತು ಧ್ಯಾನ ಅನುಭವಗಳನ್ನು ಹಂಚಿಕೊಳ್ಳುವುದು ಅಂತ ಹೇಳ್ತಾರೆ. ಈ ಧ್ಯಾನ ಅನುಭವಗಳನ್ನು ಹಂಚಿಕೊಳ್ಳುವುದಂದ್ರೆ ಒಬ್ರಿಂದ ಒಬ್ರು, ಈಗ ಯಾರು ಈ ಜ್ಞಾನ ಅನುಭವಗಳನ್ನು ಹಂಚಿಕೊಂಡಾಗ ಅದನ್ನು ಕೇಳಿಕೊಳ್ತಾರೆ, ಆ ಕೇಳಿಕೊಳ್ಳುವುದರಿಂದಲೇ ಅವರಿಗೆ ಆ ಒಂದು ಆಧ್ಯಾತ್ಮಿಕಕ್ಕೆ ಅವರು ಬರುವುದಕ್ಕೆ ತುಂಬಾ ಸಹಾಯ ಆಗುತ್ತಂತ. ಎಷ್ಟೋ ಜನರು ಈ ಧ್ಯಾನ ಅನುಭವಗಳ ಮುಖಾಂತರವೇ ಆಧ್ಯಾತ್ಮಿಕ ಜೀವನಕ್ಕೆ ಅಂದ್ರೆ ಧ್ಯಾನಕ್ಕೆ ಬಂದಿದ್ದಾರೆ. ಆದ್ದರಿಂದ ಈ ಸಜ್ಜನ ಸಾಂಗತ್ಯ, ಈ ಅನುಭವ ಹಂಚಿಕೆ ಎಷ್ಟರ ಮಟ್ಟಿಗೆ ಮಹತ್ವಪೂರ್ಣವಾಗಿದೆ ಅಂತ ನಮ್ಮ ಗುರುಗಳು ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಪ್ರತಿ ಮನುಷ್ಯನು ತನ್ನ ಒಳಗಿನ ಆತ್ಮವನ್ನು ತಿಳಿಯಲು ಪ್ರಯತ್ನ ಮಾಡಬೇಕು. ಸಜ್ಜನರು ಎಂದರೆ ಕಣ್ಣಿದ್ದವರು ಮಾತ್ರವಲ್ಲ, ಧ್ಯಾನದ ಜ್ಞಾನದ ಜ್ಯೋತಿಗಳು. ಅವರ ಪ್ರಕಾಶದಲ್ಲಿ ನಾವು ಕೂಡ ಪ್ರಕಾಶಿಸುತ್ತೇವೆ. ಶಂಕರಾಚಾರ್ಯರು ಗೋವಿಂದಂ ಶ್ಲೋಕದಲ್ಲಿ ಇನ್ನೊಂದು ಕಡೆ ಹೇಳಿದ್ದಾರೆ, ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರುವವಧಾನಂ ಮಹದವಧಾನಂ. ಅಂದ್ರೆ ಪ್ರಾಣಾಯಾಮ ಅಂದ್ರೆ ಶ್ವಾಸದ ಮೇಲೆ ಗಮನ ಕೊಡುವುದು, ಅಂದ್ರೆ ಧ್ಯಾನ ಪದ್ಧತಿಯನ್ನು ಹೇಳ್ತಾ ಇದ್ದಾರೆ ಗುರುಗಳು. ಪ್ರತ್ಯಾಹಾರ ಅಂದ್ರೆ ನೀವು ಆಹಾರದ ಬದಲಾಗಿ ತಗೊಳ್ಳುವ ವಿಶ್ವ ಪ್ರಾಣ ಶಕ್ತಿಗೆ ಪ್ರತ್ಯಾಹಾರ ಅಂತಾರೆ. ಅಂದ್ರೆ ಪ್ರತಿ ಆಹಾರ ಅಪೋಸಿಟ್ ಟು ದಿ ಆಹಾರಕ್ಕೆ ಪ್ರತಿಯಾಗಿ ನೀವು ಏನ್ ತಗೊಳ್ತೀರಿ, ವಿಶ್ವ ಪ್ರಾಣ ಶಕ್ತಿ ತಗೊಳ್ತೇವೆ. ಅಂದ್ರೆ ಬಾಯಿಯ ಮೂಲಕ ಸೇವಿಸುವ ಆಹಾರ ಅಲ್ಲ, ಪ್ರತಿ ಆಹಾರ, ಅದರ ಬದಲು ವಿಶ್ವಶಕ್ತಿಯನ್ನು ಧ್ಯಾನದ ಮೂಲಕ ಪಡೆದುಕೊಳ್ಳುವುದು. ನಿತ್ಯ ಅನಿತ್ಯ ವಿವೇಕ ವಿಚಾರಂ, ಯಾವುದು ಶಾಶ್ವತ ಯಾವುದು ಅಶಾಶ್ವತ ಎಂಬುದನ್ನು, ಅಂದ್ರೆ ಆತ್ಮ ಶಾಶ್ವತ ಶರೀರ ಅಶಾಶ್ವತ ಎಂಬ ವಿವೇಕವನ್ನು ತಿಳಿದುಕೊಳ್ಳುವುದು. ಸತ್ಯ ವಿಚಾರವನ್ನು ಅರಿತುಕೊಳ್ಳುವುದು, ನಿತ್ಯ ಅನಿತ್ಯ ಯಾವುದು ಎಂಬುದನ್ನು ಅರಿತುಕೊಳ್ಳುವುದು. ಅಂದ್ರೆ ಪ್ರಾಣಾಯಾಮ ಪ್ರತ್ಯಾಹಾರ ಇವೆರಡು ಏಕಕಾಲದಲ್ಲಿ ನಡೆದರೆ ಆಗಲೇ ಸಮಾಧಿ ಸ್ಥಿತಿ ಬರುತ್ತದೆ. ಸಮಾಧಿ ಸ್ಥಿತಿ ಅಂದ್ರೆ ಈ ಲೋಕವನ್ನೆಲ್ಲ ಮರೆತು ಆತ್ಮಸ್ಥಿತಿಯಲ್ಲಿರುವುದು. ಅಂದ್ರೆ ಆತ್ಮಸ್ಥಿತಿಯಲ್ಲಿರುವುದಂದ್ರೆ ನಾವು ಆತ್ಮ ಎಂಬುದನ್ನೇ ನಾವು ಬಲವಾಗಿ ಅರಿತುಕೊಂಡಾಗ ಈ ನಾವು ಧ್ಯಾನದ ಮುಖಾಂತರ ಸಮಾಧಿ ಸ್ಥಿತಿಯನ್ನು ತಲುಪುತ್ತೇವೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಪ್ರತಿದಿನವೂ ಕುರುವವಧಾನಂ ಮಹದವಧಾನಂ ಆತ್ಮಶ್ರದ್ಧೆಯಿಂದ ಜಾಗರೂಕತೆಯಿಂದ ಮಾಡು. ಅಂದ್ರೆ ಇದೆಲ್ಲವನ್ನು ಧ್ಯಾನ, ಪ್ರತ್ಯಾಹಾರ,
ಆಮೇಲೆ ಈ ಆತ್ಮ ಸಮಾಧಿ ಸ್ಥಿತಿಯನ್ನು ಕೂಡ ಅತ್ಯಂತ ಜಾಗರೂಕತೆಯಿಂದ ಮಾಡು, ಆಗಲೇ ನಿನಗೆ ಬುದ್ಧತ್ವ ಸ್ಥಿತಿ ಸಿಗುತ್ತದೆ ಅಂತ ಹೇಳ್ತಾರೆ. ಪ್ರತಿದಿನವೂ ಪ್ರಾಣಾಯಾಮ ಪ್ರತ್ಯಾಹಾರ ನಡೆಯಲೇಬೇಕು, ಆಗಲೇ ಸಮಾಧಿ ಸ್ಥಿತಿ ಸುಲಭವಾಗುತ್ತದೆ. ಇದೇ ಜೀವನದ ಮುಕ್ತಿಗೆ ದಾರಿ, ಇದೇ ಬುದ್ಧತ್ವ ಸ್ಥಿತಿ ಅಂತ ಶಂಕರಾಚಾರ್ಯರು ಇದಕ್ಕೆ ಪ್ರಾಧಾನ್ಯತೆಯನ್ನು ನೀಡ್ತಾರೆ. ಇನ್ನೊಂದ್ ಕಡೆ ಶಂಕರಾಚಾರ್ಯರು ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳ್ತಾರೆ. ಅಂದ್ರೆ ಓ ಮೂರ್ಖನಾದ ಮನಸ್ಸೇ, ಗೋವಿಂದನನ್ನು ಭಜಿಸು. ಇಲ್ಲಿ ಗೋವಿಂದ ಅಂದ್ರೆ ಚತುರ್ಭುಜನಾದ ವಿಷ್ಣು ಅಲ್ಲ. ಗೋ ಅಂದ್ರೆ ಇಂದ್ರಿಯಗಳು, ಗೋವಿಂದಂ ಎಂದರೆ ಇಂದ್ರಿಯಗಳಿಗೇ ಇಂದ್ರಿಯನಾದ ಆತ್ಮ, ಇಂದ್ರಿಯಗಳಿಗೆ ಔತಣ ಮಾಡುವ ಆತ್ಮ, ಇಂದ್ರಿಯಗಳನ್ನು ನಿಯಂತ್ರಿಸುವ ಅಂದರೆ ಪರಿಪಾಲಿಸುವ ಆತ್ಮ. ಪ್ರತಿ ಬ್ರಹ್ಮಜ್ಞಾನಿ, ಪ್ರತಿ ಆತ್ಮಜ್ಞಾನಿ ಕೂಡ ಗೋವಿಂದನೇ. ಆತ್ಮಜ್ಞಾನ ಬ್ರಹ್ಮಜ್ಞಾನವೇ. ಗೋವಿಂದ ಆತ್ಮಜ್ಞಾನವನ್ನು ತಿಳಿಯದ ಮನಸ್ಸು ಸದಾ ಮೂಢವೇ. ಮೂಢವಾದ ಮನಸ್ಸು ಎಷ್ಟು ಬೇಗ ಆತ್ಮಜ್ಞಾನವನ್ನು ಹೊಂದಿದರೆ ಅಷ್ಟು ಬೇಗ ತಿದ್ದಿಕೊಳ್ಳುತ್ತದೆ. ಜೀವನ ಕಾಲದ ಅಂತಿಮ ದಶೆಯಲ್ಲಿ ಎಚ್ಚರಗೊಳ್ಳುವುದು ಅತಿ ಕಷ್ಟ. ಅಂದ್ರೆ ಕಡೆ ಕಾಲದಲ್ಲಿ ನನಗೆ ಧ್ಯಾನ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಅಂದಾಗ ಶರೀರ ಸಹಕರಿಸುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯವನ್ನು ತಿಳಿದುಕೊಳ್ಳಬೇಕು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ನಾವು ಇದರ ಆತ್ಮ ಭಜನೆಯಿಂದ ಬಾಲ್ಯವನ್ನು ಯಾವ ತರ ನಾವು ಕಳಿಬೇಕು ಅಂತ ತಿಳ್ಕೋಬೇಕು. ಆತ್ಮಕ್ಕಾಗಿ ಭಜನೆಯಿಂದ, ಆತ್ಮದಿಂದ ಮಾಡಲ್ಪಟ್ಟ ಭಜನೆಯಿಂದ, ಇದೇ ಭಜ ಗೋವಿಂದಂ ಅಂದರೆ ಅಂತ ಗುರುಗಳು ಹೇಳ್ತಾರೆ. ಬಹಳ ಜನ ಅನ್ಕೋತಾರೆ, ಇದೇ ಈಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಗುರುಗಳು, ಬಹಳ ಜನ ಅನ್ಕೋತಾರೆ ವಯಸ್ಸಾದ ಮೇಲೇನೆ ಧ್ಯಾನ ಸಾಕು, ಇದು ಇದು ಸರಿಯಲ್ಲ ಅಂತ ಹೇಳ್ತಾರೆ. ವಯಸ್ಸಾದ ಮೇಲೆ ಧ್ಯಾನ ಸಾಕು, ಈಗ ನಮ್ಗೆ ಯಾಕಬೇಕು ಧ್ಯಾನ ಅಂತ ಹೇಳಿ. ಇದು ಸರಿಯಲ್ಲ. ಯಾಕೆಂದ್ರೆ ಆ ಟೈಮಲ್ಲಿ ಶರೀರ ನಮ್ಗೆ ಸಹಕರಿಸುವುದಿಲ್ಲ. ಶರೀರ ಸಹಕರಿಸುವಾಗಲೇ ಧ್ಯಾನ ಮಾಡಬೇಕು, ಚೆನ್ನಾಗಿರುವಾಗಲೇ ಧ್ಯಾನ ಮಾಡಬೇಕು, ಬಾಲ್ಯದಿಂದಲೇ ಧ್ಯಾನ ಮಾಡಬೇಕು. ಸಾಯುವ ಮೊದಲು ದೇವರನ್ನು ನೆನೆಯುವುದಲ್ಲ, ಬದುಕಿರುವಾಗಲೇ ಮುಕ್ತಿ ಹೊಂದಬೇಕು. ಇಲ್ಲಿ ಬಾಲ್ಯದಿಂದಲೇ ಅಂದ್ರೆ ಧ್ಯಾನ ಮಾಡ್ಬೇಕು ಅಂತ ಎಕ್ಸಾಂಪಲ್ಗೆ ಪ್ರಹ್ಲಾದನನ್ನು ಕೊಡ್ತಾರೆ, ಶ್ರೀಕೃಷ್ಣನನ್ನು ಕೊಡ್ತಾರೆ ಗುರುಗಳು ಉದಾಹರಣೆಯಾಗಿ. ಬಾಲ್ಯದಲ್ಲೇ ಧ್ಯಾನ ಮಾಡಿ ಜ್ಞಾನಿಯಾದವನು ಪ್ರಹ್ಲಾದ, ಶ್ರೀಕೃಷ್ಣ. ಅಲ್ಲಿ ವಯಸ್ಸಿನ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬ ಧ್ಯಾನಿಯು ಜ್ಞಾನಿನೇ ಆಗಿರ್ತಾನೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಇಲ್ಲಿ ಗುರುಗಳು ಸತಿ ಸಾವಿತ್ರಿಯ ಬಗ್ಗೆ ಉದಾಹರಣೆ ಕೊಡ್ತಾರೆ. ಸತಿ ಸಾವಿತ್ರಿಯು ತನ್ನ ಪತಿಯನ್ನು ಯಮನಿಂದ ಹೇಗೆ ಮರಳಿ ತಂದಳೋ ಹಾಗೆ ಪ್ರತಿಯೊಬ್ಬರು ಧ್ಯಾನದ ಮೂಲಕ ಮೃತ್ಯುಂಜಯರಾಗಬೇಕು. ಸತಿ ಸಾವಿತ್ರಿ ಗೊತ್ತಲ್ವ ಕತೆ, ಸತ್ಯವಾನ್ ಸಾವಿತ್ರಿ. ಅವಳ ಗಂಡ ತೀರಿ ಹೋದಾಗ ಯಮನ ಹಿಂದೆನೆ ಹೋಗಿ ಯಮನನ್ನು ವಾಪಸ್ ಕರ್ಕೊಂಡು ಬರ್ತಾಳೆ. ಆದ್ರೆ ಇಲ್ಲಿ ನಮ್ಮ ಗುರುಗಳು ಹೇಳ್ತಾರೆ, ಸತಿ ಸಾವಿತ್ರಿ ಪತಿವ್ರತೆಗೆ ಹೊಸ ವಿವರಣೆ ಕೊಡ್ತಾ ಇದ್ದಾರೆ ಅವರು. ಪತಿ ಎಂದರೆ ಆತ್ಮ. ಯಾರು ಆತ್ಮಸ್ಥಿತಿಯಲ್ಲಿ ಇರುತ್ತಾರೋ ಅವರೇ ಸತಿ ಸಾವಿತ್ರಿ ಅಂತಾರೆ. ಅಂದ್ರೆ ಆತ್ಮದೊಂದಿಗೇನೆ ಇರಬೇಕು, ಆತ್ಮಸ್ಥಿತಿಯಲ್ಲೇ ಇರುವವರು ಪತಿವ್ರತೆಯರು ಅಂತ ಹೇಳ್ತಾರೆ ಗುರುಗಳು. ಶರೀರ ಒಂದು ದೇವಾಲಯ, ಆತ್ಮನೇ ದೈವ. ಇದನ್ನು ಧ್ಯಾನಿ ಮಾತ್ರ ಅರಿತಿರುತ್ತಾನೆ ಅಂತ ಹೇಳ್ತಾರೆ. ಸಸ್ಯಾಹಾರಿಯಾಗಿ ಇರುವುದು ಎಂದರೆ ಕೇವಲ ಅದು ಆಹಾರವಲ್ಲ, ಅದು ಒಂದು ಅಹಿಂಸಾ ಮಾರ್ಗ. ಸಸ್ಯಾಹಾರಿ ಅಂತ ಹೇಳಿದ ಕೂಡಲೇ ನಾನು ಸಸ್ಯಾಹಾರಿ ಆಗ್ತೀನಿ ಅಂತ ಹೇಳಿಕೊಂಡು, ಆದ್ರೆ ಅದೊಂದು ಅಹಿಂಸೆಗೆ ಒಂದು ಮಾರ್ಗ ಆಗಿದೆ. ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ತಿಂದು ಹಿಂಸೆ ಮಾಡುವ ಜನರಿಗೆ ಗುರುಗಳು ಹೇಳ್ತಾರೆ ಅಹಿಂಸಾ ಮಾರ್ಗ. ಅದೊಂದು ಅಹಿಂಸಾ ಮಾರ್ಗ. ಸಸ್ಯಾಹಾರ ತಿನ್ನುವುದಂದ್ರೆ ಅದೊಂದು ಪವಿತ್ರವಾದ ಮಾರ್ಗ, ಅಹಿಂಸಾ ಮಾರ್ಗ. ಆ ಅಹಿಂಸಾ ಮಾರ್ಗ, ಜೀವಹಿಂಸೆ ಮಾಡುವವರು ಎಂದಿಗೂ ಜ್ಞಾನಿಗಳಾಗಲು ಸಾಧ್ಯವಿಲ್ಲ. ನಾವು ಪ್ರಾಣಿಗಳನ್ನು ಪ್ರೀತಿಸಬೇಕು. ಪ್ರಾಣಿಗಳು ಕೂಡ ನಮ್ಮಂತೆ ಜೀವಿಗಳು, ಅವುಗಳನ್ನು ಕೊಂದು ತಿನ್ನೋದು ಮಹಾಪಾಪ. ಜ್ಞಾನಿ ಎಂದರೆ ಪ್ರತಿ ಜೀವಿಯನ್ನು ತನ್ನಂತೆಯೇ ನೋಡಿಕೊಳ್ಳುವುದು, ಆಗಲೇ ಅವನ ಸತ್ಸಂಗವು ಸಾರ್ಥಕವಾಗುತ್ತದೆ. ಜ್ಞಾನಿ ಅಂದ್ರೆ ನನ್ನೊಟ್ಟಿಗೆ ಇರುವ ಎಲ್ಲಾ ಜೀವಿಗಳನ್ನು ಕೂಡ ನನ್ನಂತೆಯೇ ಅಂತ ತಿಳ್ಕೊಳ್ಳುವವನು. ಅಂದ್ರೆ ಆಗಲೇ ಅವನ ಸತ್ಸಂಗ ಸಾರ್ಥಕವಾಗುತ್ತೆ. ಅಂದ್ರೆ ಅದನ್ನು ಕೂಡ ಅವನು ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ಪುರಾಣಗಳಲ್ಲಿ ಈಗ ಚಿತ್ರಗುಪ್ತ ಅಂದ್ರೆ ಏನು ಅಂದ್ರೆ ಮನುಷ್ಯನ ಪುಣ್ಯ ಪಾಪಗಳ ಲೆಕ್ಕಾಚಾರ ಮಾಡುವನು ಚಿತ್ರಗುಪ್ತ ಅಂತ ಹೇಳ್ತಾರೆ. ಆದ್ರೆ ಲೆಕ್ಕ ಬರೆಯುವ ಯಮಧರ್ಮನ ಸಹಾಯಕ ಅಂತಲೂ ಹೇಳ್ತಾರೆ ಚಿತ್ರಗುಪ್ತನಿಗೆ. ಆದ್ರೆ ಗುರುಗಳೇನ್ ಹೇಳ್ತಾರೆ ಅಂದ್ರೆ ಚಿತ್ರ ಎಂದರೆ ಇದು ಶರೀರ,
ಶರೀರ ಗುಪ್ತ ಎಂದರೆ ಅದರೊಳಗೆ ಗುಪ್ತವಾಗಿ ಅಡಗಿರುವ ಆತ್ಮ. ನಮ್ಮೊಳಗೆ ಗುಪ್ತವಾಗಿರುವ ಆತ್ಮನೇ ಚಿತ್ರಗುಪ್ತ. ಆತ ಎಲ್ಲರ ಕರ್ಮಗಳನ್ನು ನೋಡುತ್ತಿರುತ್ತಾನೆ. ನಿಮ್ಮ ಪ್ರತಿ ಆಲೋಚನೆ ಮತ್ತು ಕೆಲಸವನ್ನು ಗಮನಿಸುವ ಶಕ್ತಿ ನಿಮ್ಮ ಒಳಗೆ ಇರುವ ಆತ್ಮಕ್ಕಿದೆ. ನಮ್ಮ ಪ್ರತಿಯೊಂದು ಆಲೋಚನೆ ಎಲ್ಲವನ್ನೂ ನಮ್ಮ ಆತ್ಮ ಗಮನಿಸ್ತಾ ಇರ್ತದೆ. ಆ ಒಂದು ಶಕ್ತಿ ನಮ್ಮ ಆತ್ಮಕ್ಕಿದೆ ಅಂತ ಹೇಳ್ತಾರೆ. ಹೊರಗಿನ ಯಾರೋ ಲೆಕ್ಕ ಇಡ್ತಾರೆ ಎಂದು ಹೆದರುವುದಕ್ಕಿಂತ ನಿಮ್ಮ ಒಳಗಿನ ಆತ್ಮಕ್ಕೆ ಎಲ್ಲವೂ ತಿಳಿದಿದೆ ಎಂಬ ಪ್ರಜ್ಞೆಯೊಂದಿಗೆ ಧ್ಯಾನ ಮಾಡಿ ಎಂದು ಈ ಮೂಲಕ ಹೇಳ್ತಾರೆ. ಶರೀರ ಒಂದು ಬಟ್ಟೆಯ ಹಾಗೆ. ಬಟ್ಟೆ ಹಳೆಯದಾದರೆ ಹೇಗೆ ಬದಲಾಯಿಸುತ್ತೇವೆಯೋ, ಈ ಶರೀರ ಹಳೆಯದಾದರೆ ಆತ್ಮವು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ. ಇದು ಧ್ಯಾನಿಗಳಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ. ಚೈತನ್ಯ ಎಂದರೆ ಅರಿವು. ಅರಿವಿನಲ್ಲಿ ಇರುವುದೇ ಜ್ಞಾನ. ಧ್ಯಾನ ಮಾಡಿದರೆ ಅರಿವು ಬರುತ್ತದೆ. ಆಗ ನಿನಗೆ ಭಯ ಇರುವುದಿಲ್ಲ. ಪ್ರತಿ ಕ್ಷಣವು ಧ್ಯಾನದಲ್ಲಿ ಇರಬೇಕು. ಆಗಲೇ ಈ ಚಿತ್ರಗುಪ್ತ, ಸತಿ ಸಾವಿತ್ರಿ ಎಂದರೆ ಏನು ಎಂಬುದೆಲ್ಲ ಅರಿವಾಗುತ್ತದೆ. ಪ್ರತಿ ಕ್ಷಣವು ನಾವು ಧ್ಯಾನದಲ್ಲಿ ಇರಬೇಕು, ಅರಿವಿನಲ್ಲಿರ್ಬೇಕು. ಆಗ್ಲೇ ಯಾರು ಚಿತ್ರಗುಪ್ತ, ಯಾರು ಸತಿ ಸಾವಿತ್ರಿ ಅಂತ ಹೇಳಿ ಗೊತ್ತಾಗ್ತದೆ. ಇದೆಲ್ಲ ಕತೆಗಳಲ್ಲ, ಇದು ಜೀವನದ ಸತ್ಯಗಳು ಅಂತ ಹೇಳ್ತಾರೆ. ಇದರಲ್ಲಿ ಪತ್ರಿಜಿಯವರು ಪುರಾಣದ ಪಾತ್ರಗಳಿಗೆ ಆಧ್ಯಾತ್ಮಿಕ ಅರ್ಥ ನೀಡುತ್ತಾ ಆತ್ಮದ ಪುನರ್ಜನ್ಮದ ಸಿದ್ಧಾಂತ ಮತ್ತು ಧ್ಯಾನದ ಮೂಲಕ ಲಭಿಸುವ ನಿರ್ಭಯ ಸ್ಥಿತಿಗೆ ಹೇಳ್ತಾರೆ, ಸ್ಥಿತಿಯ ಬಗ್ಗೆ ವಿವರಿಸ್ತಾರೆ. ಚೇತನ ಎಂದರೆ ಪ್ರಜ್ಞೆ. ಈ ಪ್ರಜ್ಞೆಯಲ್ಲಿ ಯಾರು ಇರುತ್ತಾರೋ ಅವರು ಎಷ್ಟು ಕಷ್ಟಗಳು ಬಂದರೂ ಚಲಿಸುವುದಿಲ್ಲ. ಆತ್ಮಕ್ಕೆ ರೋಗವಿಲ್ಲ, ಮುಪ್ಪಿಲ್ಲ. ನಮ್ಮ ಅಂತರಂಗದಲ್ಲಿರುವ ಆ ಚೈತನ್ಯವನ್ನು ಸ್ಪರ್ಶಿಸಬೇಕು. ಅದು ಧ್ಯಾನದ ಮುಖಾಂತರವೇ ಸಾಧ್ಯ. ಅಂದ್ರೆ ಆತ್ಮನ ಜೊತೆ ನಾವು ಮಾತುಕತೆ ಮಾಡ್ಕೊಂಡಿರ್ಬೇಕು, ಆತನನ್ನು ಸ್ಪರ್ಶಿಸ್ಬೇಕು. ಅವನ ಅಂತರಂಗದಲ್ಲಿ ಇದ್ದಾನೆ ಆತ್ಮ, ಅವನನ್ನು ನಾವು ಧ್ಯಾನದ ಮೂಲಕ ಸ್ಪರ್ಶಿಸಿ ಅದು ಆತರ ಮಾಡ್ಲಿಕ್ಕೆ ಧ್ಯಾನ ಮಾತ್ರ ಸಾಧ್ಯ, ಧ್ಯಾನದಿಂದ ಮಾತ್ರ ಸಾಧ್ಯ. ಕಣ್ಣು ಮುಚ್ಚಿ ಕುಳಿತಾಗಲೇ ನಮಗೆ ಆ ಪ್ರಜ್ಞೆಯ ಅರಿವಾಗುತ್ತದೆ. ಈ ಆಧ್ಯಾತ್ಮಿಕ ಸತ್ಯವನ್ನು ಅರಿಯಲು ಗುರುಗಳು ಒಂದು ಪೇಂಟರ್ನ ಉದಾಹರಣೆ ಕೊಡ್ತಾರೆ. ಒಬ್ಬ ಪೇಂಟರು ಒಂದು ಚಿತ್ರವನ್ನು ಬಿಡಿಸಿದಾಗ ಆತ ಆ ಚಿತ್ರದ ಒಳಗಿರುತ್ತಾನ? ಇಲ್ಲ. ಆ ಪೇಂಟರ್ ಅವನು ಒಂದು ಚಿತ್ರ ಬಿಡಿಸ್ತಾನೆ, ಅವನು ಆ ಚಿತ್ರದ ಒಳಗೆ ಇರುವುದಿಲ್ಲ. ಅವನು ಹೊರಗಡೆ ನಿಂತುಕೊಂಡು ಆ ಚಿತ್ರವನ್ನು ಗಮನಿಸ್ತಾ ಇರ್ತಾನೆ. ಆತ ಚಿತ್ರಕ್ಕಿಂತ ಬೇರೆಯಾಗಿರುತ್ತಾನೆ. ಈ ಪ್ರಪಂಚವು ಒಂದು ಚಿತ್ರವಾದರೆ ಆ ಪರಮಾತ್ಮನು ಪೇಂಟರ್. ಆತ ಎಂದಿಗೂ ತಾನು ಬಿಡಿಸಿದ ಚಿತ್ರದಲ್ಲಿ ಬಂದಿಯಾಗುವುದಿಲ್ಲ. ಅಂದ್ರೆ ನಾವು ಈ ಪ್ರಪಂಚದಲ್ಲಿ ಆತ್ಮ ಸ್ವರೂಪಿಗಳಾದ ನಾವು ಈ ಪ್ರಪಂಚದಲ್ಲಿ ಶರೀರವನ್ನು ಧರಿಸಿಕೊಂಡು ಬಂದಿರ್ತೀವಿ. ಆದ್ರೆ ನಾವು ಅದನ್ನು ಯಾವ ತರ ಚಿತ್ರದಲ್ಲಿ ಆ ಪ್ರಪಂಚದಲ್ಲೇ ನಾವು ಬಂದಿಗಳಾಗಿರ್ಬಾರ್ದು ಅಂತ ಗುರುಗಳು ಎಷ್ಟು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಅಂದ್ರೆ ಪೇಂಟರ್ ಚಿತ್ರವನ್ನು ಸೃಷ್ಟಿಸಿದರೂ ಅದರಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಅದೇ ರೀತಿ ಮನುಷ್ಯನು ಈ ಸಂಸಾರ ಪ್ರಪಂಚದಲ್ಲಿ ಇದ್ದರೂ ಧ್ಯಾನದ ಮೂಲಕ ತಾನು ಚಿತ್ರ ಅಂದ್ರೆ ಸಂಸಾರಕ್ಕಿಂತ ಭಿನ್ನವಾದ ಒಂದು ಆತ್ಮ ಎಂಬ ಅರಿವು ಪಡೆದರೆ ಯಾವುದರಲ್ಲೂ ಬಂದಿಯಾಗಲ್ಲ. ಅಂದರೆ ಒಬ್ಬ ಚಿತ್ರಕಾರ ತನ್ನ ಚಿತ್ರವನ್ನು ನೋಡುವಂತೆ ಪ್ರಪಂಚವನ್ನು ಸಾಕ್ಷಿ ಭಾವದಿಂದ ನೋಡ್ಬೇಕು ಅಂತ ಹೇಳ್ತಾರೆ. ಕೊನೆಯಲ್ಲಿ ಹೇಳ್ತಾರೆ ಗುರುಗಳು, ಬಾಹ್ಯ ಪ್ರಪಂಚದಲ್ಲಿ ಎಷ್ಟೇ ಗದ್ದಲಗಳಿದ್ದರೂ ಒಳಗಡೆ ಮಾತ್ರ ಮೌನವಿರಬೇಕು. ಈ ಮೌನವೇ ನಮ್ಮನ್ನು ಆತ್ಮದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಮೌನ ಅಂದ್ರೆ ಯಾವುದರ ಬಗ್ಗೆನೂ ಇದು ಪ್ರಾಪಂಚಿಕ ವಿಷಯಗಳ ಬಗ್ಗೆ ಯಾವುದರ ಬಗ್ಗೆನೂ ಆಲೋಚಿಸದೆ ನಮ್ಮ ಒಳಗಿಂದಲೇ ನಾವು ಮೌನವಾಗಿದ್ರೆ ಈ ಮೌನವೇ ನಮ್ಮನ್ನು ಆತ್ಮದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಧ್ಯಾನ ಎಂದರೆ ಮೌನದಲ್ಲಿರುವುದೇ ಆಗಿದೆ. ಭಜಗೋವಿಂದಂ ಎಂದರೆ ಇಂದ್ರಿಯಗಳನ್ನು ಮೀರಿ ನಿಂತಿರುವ ಆ ಆತ್ಮನನ್ನು ಭಜಿಸು. ಯಾರು ಧ್ಯಾನ ಮಾಡುತ್ತಾರೋ ಅವರೇ ಬುದ್ಧಿವಂತರು. ಬದುಕಿರುವಾಗಲೇ ಜ್ಞಾನಿಗಳಾಗಬೇಕು. ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು. ಸಜ್ಜನ ಸಾಂಗತ್ಯ ಮಾಡಲೇಬೇಕು. ಜ್ಞಾನದೊಂದಿಗೇನೆ ಬದುಕಬೇಕು. ಹೇಗೆ ಸಜ್ಜನ ಸಾಂಗತ್ಯ ನಮ್ಮ ಈ ಧ್ಯಾನದ ಒಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ, ಧ್ಯಾನದ ಜಗತ್ತಿನಲ್ಲಿ ಸಜ್ಜನ ಸಾಂಗತ್ಯ ಯಾವ ತರ ಇಂಪಾರ್ಟೆನ್ಸ್ ಪಡ್ಕೊಂಡಿದೆ, ಈ ಅನುಭವ ಹಂಚಿಕೆನೆ ಮೇನ್ ಸಜ್ಜನ ಸಾಂಗತ್ಯದಲ್ಲಿ ಬರೋದು. ಯಾವ ತರ ಪ್ರಾಮುಖ್ಯತೆ ಪಡ್ಕೊಂಡಿದೆ ಎಂಬುದು ಈ ಒಂದು ವಿಡಿಯೋದಲ್ಲಿ ಗುರುಗಳು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಮೇಡಮ್ ಒಂದು ತರ ಟಾಸ್ಕ್ ಕೊಟ್ಟಂಗೆ ನಂಗೆ ನಿನ್ನೆ ರಾತ್ರಿ
ಹೇಳಿದ್ರು. ಏನೋ ಪ್ರಯತ್ನ ಮಾಡಿದ್ದೀನಿ ಮೇಡಮ್. ಈ ಅವಕಾಶವನ್ನು ಕೊಟ್ಟ ವೇದಿಕೆಗೆ ನನ್ನ ಹೃತ್ಪೂರ್ವಕ ನಮನಗಳು. ಥ್ಯಾಂಕ್ ಯು.